ಮಳೆ ಖುಷಿ ನಡುವೆ ಕಣ್ಣೀರು ತರಿಸಿದೆ. 10 ಅವಾಂತರ ಸೃಷ್ಟಿಸಿದೆ. ಬೆಳಗಾವಿಯಲ್ಲಿ 15 ಬಡ ಕುಟುಂಬಗಳ ಬದುಕು ಬೀದಿಗೆ ಬಿದ್ದಿದ್ರೆ ಹುಬ್ಬಳ್ಳಿ ಕತ್ತಲೆಯಲ್ಲೇ ಮುಳುಗಿದೆ. ಮಂಡ್ಯ, ಮೈಸೂರು, ಚಿಕ್ಕಮಗಳೂರು ಮಳೆದೇವನ ಕಡುಕೋಪಕ್ಕೆ ಸಾಕ್ಷಿಯಾಗಿವೆ. ನೀರು ಎಲ್ಲಿ ನೋಡಿದ್ರು ಮಳೆ ನೀರು. ರಸ್ತೆ ಯಾವುದು, ಕೆರೆ ಯಾವುದು ಗೊತ್ತಾಗ್ತಿಲ್ಲ. ಗುಡುಗು ಮಿಂಚಿನ ಜೊತೆ ಧೋ ಅಂತ ಸುರಿತಿರುವ ಮಳೆರಾಯ ಸಂತಸದ ಜೊತೆಗೆ ಸಂಕಷ್ಟವನ್ನು ತಂದಿಟ್ಟಿದ್ದಾನೆ. ಅಬ್ಬರದ ಮಳೆ 10 ಅವಾಂತರಗಳನ್ನೇ ಸೃಷ್ಟಿಸಿದೆ. ಹೌದು, ರಾಜ್ಯದ ಹಲವೆಡೆ ಮಳೆರಾಯನ ಪ್ರತಾಪ ಮುಂದುವರೆದಿದೆ. ಚಿಕ್ಕಮಗಳೂರಿನ ಶೃಂಗೇರಿಯಲ್ಲಿ ಮಧ್ಯಾಹ್ನದಿಂದ ಭಾರಿ ಮಳೆ ಸುರಿತಿದೆ. ದೇವಸ್ಥಾನ ಮುಂಭಾಗ ಬಿರುಗಾಳಿ ಸಹಿತ ಮಳೆಯಾಗಿದ್ದು ವ್ಯಾಪಾರಸ್ಥರು, ಭಕ್ತರು ಪರದಾಡಿದ್ರು. ನಿಪ್ಪಾಣಿಯಲ್ಲಿ ಬಡವರ ಬದುಕು ಕಸಿದ ವರುಣದೇವ. ಬೆಳಗಾವಿಯ ನಿಪ್ಪಾಣಿಯಲ್ಲಿ ನಿನ್ನೆ ರಾತ್ರಿ ಸುರಿದ ಮಳೆಗೆ ಪಂಥನಗರ ಮತ್ತು ಭೀಮನಗರದಲ್ಲಿ 15ಕ್ಕೂ ಹೆಚ್ಚು ಮನೆಗಳ ಮೇಲ್ಛಾವಣಿ ಹಾರಿ ಹೋಗಿವೆ. ಮನೆಯ ಹೆಂಚು ಕುಸಿದು ಜಯಶ್ರೀ ಎಂಬ ಮಹಿಳೆಯ ಕೈ ಮೂಳೆ ಮುರಿದಿದೆ. ಮನೆಯಲ್ಲಿದ್ದ ಪಾತ್ರೆ, ಪಗಡೆ, ದಿನಸಿ, ಸ್ವಿಫ್ಟ್ ಕಾರು, ಬೈಕು ಎಲ್ಲವೂ ಹಾನಿಯಾಗಿವೆ. 6 ಸುಮಾರು ಮಳಿ ಗಾಳಿ ಬಂದ ವಿದ್ಯಾಮಂದಿರ ಹೈಸ್ಕೂಲ್ ಮ್ಯಾಗ ಪತ್ರ ಅದ ನಿದ್ದುರ್ಲೆ ಶೇಡ್ ಅದ ಮ್ಯಾಗ ಹಾಕಿದ್ದ. ಮಳಿ ಗಾಳಿಲಿ ಜೋರು ಗಾಳಿಲಿ ಬಂದು ಎಲ್ಲ ಕಿತ್ತಿ ಈ ಮನೆಗಳು ಮನೆ ಹಿಡ್ಕೊಂಡಾಗ ಈ ಎಲ್ಲ ಸರೌಂಡಿಂಗ್ ಭೀಮನಗರದ ತೆಳಗಿನ ವಿದ್ಯಾಮಂದಿರ ಸರೌಂಡ್ ಐತ್ಲ ಆ ಕಡೆ ಎಲ್ಲ ಪತ್ರಗಳು ಹಾರಿ ಆ ಕಡೆ ಈ ಕಡೆ ಪತ್ರ ಬಿದ್ದ ಈ ಮನೆಗಳ್ದಾಗದ ಇಲ್ಲಿ ಮನೆಗಳ್ಗದ ಎಲ್ಲ ಹಾನಿ ಆಗೈತ್ರಿ. ಹಲವೆಡೆ ಬೃಹತ್ ಮರಗಳು ನೆಲ ಕಚ್ಚಿವೆ. ವಿದ್ಯುತ್ ಕಂಬಗಳು ತುಂಡಾಗಿ ಬಿದ್ದಿದ್ದು ಕರೆಂಟ್ ಇಲ್ಲದೆ ಸ್ಥಳೀಯ ನಿವಾಸಿಗಳು ಪರದಾಡಿದ್ರು. ಮತ್ತೊಂದೆಡೆ ಹಿಡಕಲ್ ಜಲಾಶಯದಿಂದ ಘಟಪ್ರಭಾ ನದಿಗೆ 5,000 ಕ್ಯೂಸೆಕ್ ನೀರು ಹೊರಬಿಡಲಾಗಿದ್ದು ಗೋಕಾಕ್ ಜಲಪಾತಕ್ಕೆ ಜೀವ ಕಳೆ ಬಂದಿದೆ. ಅಪಾರ ಪ್ರಮಾಣದಲ್ಲಿ ಧುಮ್ಮಿಕ್ಕುತ್ತಿರೋ ನೀರು ಕಣ್ಮನ ಸೆಳೀತಿದೆ. ನಾಲ್ಕು ದಿನದಿಂದ ಕರೆಂಟ್ ಇಲ್ಲದೆ ಹೈರಾಣಾದ ಹುಬ್ಬಳ್ಳಿಯಲ್ಲಿ 4 ದಿನದ ಹಿಂದೆ ಸುರಿದ ಮಳೆಗೆ ಟ್ರಾನ್ಸ್ಫಾರ್ಮರ್ ಸುಟ್ಟು ಹೋಗಿದೆ. ಇದರಿಂದ ಗೋಕುಲಧಾಮ, ಪಂಜಾರಪೋಳ, ತಿಮ್ಮಸಾಗರ ಬಡಾವಣೆಯಲ್ಲಿ 4 ದಿನಗಳಿಂದ ಕರೆಂಟ್ ಇಲ್ಲದೆ ನೀರು ಬಂದಿಲ್ಲ. ವಿದ್ಯುತ್ ಚಾಲಿತ ವಾಹನಗಳು ಚಾರ್ಜ್ ಮಾಡದೆ ಜನ ಕೆಲಸಕ್ಕೆ ಹೋಗಿಲ್ಲ. ಹೋಟೆಲ್, ಪೆಟ್ರೋಲ್ ಬಂಕ್ ಎಲ್ಲವೂ ಬಂದಾಗಿವೆ. ಇವತ್ತು ಹೆಸ್ಕಾಂ ವಿರುದ್ಧ ಸಿಡಿದ ಜನರು ರಸ್ತೆ ತಡೆ ನಡೆಸಿ ಆಕ್ರೋಶ ಹೊರಹಾಕಿದ್ರು. ಹೆಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕಿ ಅಧಿಕಾರಿಗಳ ಚಳಿ ಬಿಡಿಸಿದ್ರು. 5 ದಿವಸದಿಂದ ಕರೆಂಟ್ ಇಲ್ಲ. KEB ಅವ್ರಿಗೆ ಫೋನ್ ಮಾಡಿದ್ರೆ ಕಂಪ್ಲೇಂಟ್ ತಗೋತಾರೆ, ವಾಪಸ್ ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಾ ಇಲ್ಲ. ಮತ್ತು ಇದು ಸಮಸ್ಯೆ ಭಾಳ ದೊಡ್ಡದಾಗೈತಿ. ಮಂದಿಗೆ ನೀರು ಕುಡಿಯೋಕೆ ನೀರಿಲ್ಲ 5 ದಿವಸದಿಂದ. ಪ್ಲಸ್ ಏನಂತ ಹೇಳಿದ್ರೆ ಗಾಡಿ ಚಾರ್ಜೇಬಲ್ ಗಾಡಿ ತೊಗೊಂಡಿದ್ದ ಅವರು ಕೆಲಸಕ್ಕೆ ಹೋಗಲಾರ್ದೆ 5 ದಿವಸದಿಂದ ಮನೆಯೊಳಗೆ ಕುಂತಾರೆ. ಅದಕ್ಕೆ ಪೂರ್ತಿ ಹೊಣೆಗಾರ KEB ಅವರಿದ್ದಾರೆ. ಇನ್ನು ಹಳೆ ಬೆಂಗಳೂರು ಮೈಸೂರು ಹೆದ್ದಾರಿ ಜಲಾವೃತವಾಗಿದ್ದು ಮಂಡ್ಯದ ಶ್ರೀರಂಗಪಟ್ಟಣದ ಬಳಿ ಹೆದ್ದಾರಿ ಮಳೆ ನೀರಿನಲ್ಲಿ ಮಾಯವಾಗಿತ್ತು. ಮೈಸೂರು ಜಿಲ್ಲೆ ಹುಣಸೂರಿನ ಮೂಕನಹಳ್ಳಿಯಲ್ಲಿ ಗಾಳಿ ಮಳೆಗೆ ಮನೆ ಕುಸಿದು ಬಿದ್ದಿದೆ. ರೈತ ಮಹಿಳೆ ಭಾಗ್ಯಮ್ಮ ಮನೆ ಕಟ್ಟಿಸಿಕೊಡಿ ಅಂತ ಕಣ್ಣೀರು ಹಾಕ್ತಿದ್ದಾರೆ. ಮತ್ತೊಂದೆಡೆ ರಾಮನಗರದಲ್ಲಿ ಬಿರುಗಾಳಿ ಮಳೆಗೆ ತೆಂಗು, ಮಾವು, ಹಲಸು ಸೇರಿ 100 ಮರಗಳು ನೆಲ ಕಚ್ಚಿವೆ. ಚನ್ನಪಟ್ಟಣ ತಾಲೂಕಿನ ಕೊಂಡಾಪುರ, ಹೊಣಸನಹಳ್ಳಿ, ಮೊಕರಂಬೆದೊಡ್ಡಿ ಸೇರಿದಂತೆ ಹಲವೆಡೆ ಮಳೆ ಅವಾಂತರಕ್ಕೆ ರೈತರು ದಿಕ್ಕೆಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.